ಎಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ಎವ್ರಿಬಡಿ ಹಲೋ ಹಾಯ್. ನೋಡಿ ನಾವು ಸಕಲೇಶ್ಪುರ ಹೋಗ್ತಾ ಇದೀವಿ. ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಗಿ ತುಂಬಾ ದಿನಗಳೇ ಆಗಿತ್ತು. ಎಲ್ಲೂ ಹೊರಗಡೆ ಹೋಗಕ್ಕೆ ಆಗ್ಲಿಲ್ಲ. ಅದಕ್ಕೆ ಇವಾಗ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಟ್ರಿಪ್ ಹೋಗ್ತಾ ಇದೀವಿ. ಅಯ್ಯಯ್ಯೋ ಕತ್ತಾತಿ ಇವರು ನಮ್ಮ ಶಿವಣ್ಣ ಅವರ ಏಕೈಕ ಧರ್ಮಪತ್ನಿಯವರು. ಬನ್ನಿ ನೀವು ಬನ್ನಿ. ಇವರು ಸಂಜು ಅವರ ಮೂರನೇ ಹೆಂಡತಿ. ಹ್ಯಾಪಿ ಬರ್ಡೇ ಅಣ್ಣ. ಬನ್ನಿ. ಥ್ಯಾಂಕ್ ಯು ಅಣ್ಣ. ಯಾಕೆ ಕೊಡ್ತೆ ಅನ್ನೋ ರೇಂಜಿಗೆ ನನ್ನ ಬರ್ಡೇ ವಿಶ್ ಮಾಡಿರೋ ಏಕೈಕ ವ್ಯಕ್ತಿ. ಅಕ್ಕ ಇವ್ರನ್ನ ತಂಗಿ ಗಂಡ. ಅವರು ನಮ್ಮ ಅಕ್ಕನ ಗಂಡ. ಬರ್ತ್ಡೇ ಬಾಯ್. ಈ ಹೋಟೆಲ್ ಹೆಸರು ನಮ್ಮ ಹಳ್ಳಿ ಮನೆ ಅಂತ. ಊಟ ಮಾತ್ರ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು. ಬೆಂಗಳೂರಿಂದ ಸಕಲೇಶ್ಪುರ ಹೋಗೋ ರೋಡಲ್ಲಿ ರೈಟ್ ಸೈಡ್ ಇದೆ. ಯಾರಾದ್ರೂ ಇವಾಗ ಸಕಲೇಶ್ಪುರ ಟ್ರಿಪ್ ಹೋಗೋರಿದ್ರೆ ಒಂದ್ಸಲ ವಿಸಿಟ್ ಮಾಡಿ, ಮಿಸ್ ಮಾಡಬೇಡಿ. ಊಟ ಅಂತೂ ತುಂಬಾನೇ ಚೆನ್ನಾಗಿದೆ. ಹೋಟೆಲ್ ಊಟ ಅಂತ ಅನ್ಸ್ಲೇ ಇಲ್ಲ, ಮನೆ ಊಟ ಅಂತಾನೆ ಅನ್ಸ್ತಿತ್ತು. ವೆಜ್ ನಾನ್ ವೆಜ್ ಎರಡೂನು ತುಂಬಾನೇ ಚೆನ್ನಾಗಿತ್ತು. ಎಲ್ರೂ ಅವ್ರಗಳ ಕೆಲ್ಸದಲ್ಲಿ ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ರು. ಆದ್ರೆ ಅದನ್ನೆಲ್ಲ ಮರೆತು ಈ 2 ದಿನ ಅಂತೂ ತುಂಬಾನೇ ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವು ಎಲ್ಲಾರು. ತುಂಬಾ ಖುಷಿ ಆಯ್ತು. ಜೋಡಿ ಮೇಲೆ ಇಲ್ಲಿ ಆಂಟಿ ಆಂಟಿ ಜೋಡಿ ಮೇಲೆ ಬನ್ನಿ ಬನ್ನಿ ನೀವು. ಅಕ್ಕ ಹಾಯ್ ಮಾಡಿ ಅಣ್ಣ, ಹಾಯ್ ಮಾಡಿ. ಹಲೋ. ಟ್ರಾವೆಲ್ ಮಾಡ್ಕೊಂಡ್ ಬಂದು ಸುಸ್ತಾಗಿತ್ತು. ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅನ್ಕೊಂಡೆ. ಆದ್ರೆ ಆ ನೇಚರ್ ನೋಡಿ ರೆಸ್ಟ್ ಮಾಡ್ಬೇಕಂತ ಅನ್ಸ್ಲೇ ಇಲ್ಲ. ಅಲ್ಲೇ ಸ್ವಲ್ಪ ಹೊತ್ತು ಓಡಾಡ್ಕೊಂಡು ಕಾಲ ಕಳ್ದೆ. ಮನ್ಸಿಗೆ ಒಂಥರ ಆರಾಮ್ ಅನಿಸ್ತು. ಇಲ್ಲಮ್ಮ ನಿಜ ಬಿಡಲ್ಲ.
ಓವರ್ ಆಯ್ತು, ಹೋಗ್ಬಿಡಿ. ಹೊಡಿರಿ ಬ್ಯಾಟಿಂಗ್ ಸೂಪರ್. ಹನ್ನೊಂದು ಹೊಡಿ ಮಗನೆ, ಮುಂದೆ ಹೋಗಿ ಮಗನೆ. ಜಸ್ಟ್ ಅ ಗೇಮ್. ಸಿಂಗಲ್ ತಿನ್ನ ಅಂತದ ಇದು. ಊರ್ ಕಡೆ ತಿಂದಿಲ್ವ ಕಪ್ಪು ಇದು? ಅದು ಜೀರಿಗೆ ಮಾವಿನಕಾಯಿ, ಅದು ಬೇರೆ. ಮಾವಿನಕಾಯಿ. ಎಲ್ರಿಗೂ ಊಟ ತುಂಬಾನೇ ಇಷ್ಟ ಆಯ್ತು. ಅದಕ್ಕೇನೆ ಹೋಗ್ತಾನೋ ಅಲ್ಲೇ ಊಟ ಮಾಡಿದ್ವು, ಆ ಕಡೆಯಿಂದ ಬರ್ತಾನೋ ಅಲ್ಲೇ ಊಟ ಮುಗಿಸ್ಕೊಂಡು ಹೊರಟ್ವು. ಈ ಸಮ್ಮರ್ಗೆ ನೀವು ಎಲ್ಲೆಲ್ಲಿ ಹೋಗಿದ್ರಿ ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸಿ. ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಯೋಚನೆ ಮತ್ತು ನೀರು ಯಾವತ್ತಿಗೂ ಸ್ವಚ್ಛ ಮತ್ತು ನಿರ್ಮಲವಾಗಿರಬೇಕು. ಯಾಕೆಂದ್ರೆ ಕೆಟ್ಟ ನೀರು ಆರೋಗ್ಯವನ್ನ ಹಾಳು ಮಾಡುತ್ತದೆ, ಕೆಟ್ಟ ಯೋಚನೆಗಳು ಜೀವನವನ್ನೇ ಹಾಳು ಮಾಡುತ್ತವೆ.